ಆದಿವಾಸಿ ಮುಖಂಡ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜಯಂತಿ ಹಾಗೂ ಜನಜಾತಿ ಗೌರವ ದಿನದ ಅಂಗವಾಗಿ 2ನೇ ದಿನದ ವಿಚಾರ ಸಂಕಿರಣ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿಂದು ನಡೆಯಿತು. ಆದಿವಾಸಿಗಳ ಭಾಷೆ, ಸಂಸ್ಕೃತಿ, ಶಿಕ್ಷಣ ಕುರಿತ ವಿಚಾರ ಸಂಕಿರಣದಲ್ಲಿ ಚಿಂತಕರು ವಿಷಯ ಮಂಡನೆ ಮಾಡಿದರು. ನಮ್ಮ ಖಾನಾಪುರ್ ಮತ್ತೆ ಅಂದ್ರೆ ನಮಗೆ ಅರಣ್ಯದಲ್ಲಿ ತುಂಬಾ ಅರಣ್ಯ ಸಮುದಾಯಗಳು ಹೋಗ್ತಾ ಇಲ್ಲ, ಅದನ್ನೇ ನಡೆಸಲು ಎಂದು ಗುರುತಿಸುತ್ತಾರೆ. ನಿಲ್ಲಿಸುವುದು ಅಶಕ್ತವಾಗಿದೆ. ಈ ಸುದ್ದಿಗಳು ಬಿಡುಗಡೆಗೊಂಡರು. ಸುದ್ದಿಗಾರರೊಂದಿಗೆ ಭಾರತೀಯ ಭಾಷಾ ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ಶೈಲೇಂದ್ರ ಕುಮಾರ್, ಭಾರತೀಯ ಆದಿವಾಸಿ ಭಾಷೆ ಸಂಸ್ಕೃತಿ ವೈವಿಧ್ಯತೆಯಿಂದ ಕೂಡಿದೆ. ಅವರ ಸಾಹಿತ್ಯ ಮತ್ತು ಸಂಸ್ಕೃತಿ ಅಧ್ಯಯನದ ಮೂಲಕ ಈ ಸಂಸ್ಕೃತಿಯನ್ನು ಕಾಪಾಡಬೇಕು ಎಂದರು. Persons who have led the tribal development movement, and this symposium, the one-year program that for his 150 years, will be looking towards the contribution made by Bhagwan Birsa Munda towards the development of society. ಸಂಶೋಧಕ ಡಾಕ್ಟರ್ ಕೆ.ಎಂ. ಗಣೇಶ್ ಕಲ್ಕರ್, ಆದಿವಾಸಿಗಳ ಸಂಸ್ಕೃತಿ, ಸಾಹಿತ್ಯದ ಕುರಿತ ವಿಚಾರ ಸಂಕಿರಣ ನಡೆಯುತ್ತಿರುವುದು ಸಂತಸದ ಸಂಗತಿ ಎಂದರು. ಇವರೆಲ್ಲರ ಭಾಷೆಗಳೇನಿದೆ ಆ ಭಾಷೆಗಳನ್ನು ಡಾಕ್ಯುಮೆಂಟ್ ಮಾಡೋದ್ರ ಮುಖಾಂತರ, ವಿಡಿಯೋ ಮಾಡೋದ್ರ ಮುಖಾಂತರವಾಗಿ ಒಂದು ಶಾಶ್ವತವಾಗಿ ಡಾಕ್ಯುಮೆಂಟ್ ಇರಲಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾರೆ.